ನಮಸ್ತೆ ವೀಕ್ಷಕರೇ, ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಅಂದರೆ ಈ ಒಂದು ರಾಶಿಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಮತ್ತು ನೋಡಿ, ಯಾವ ರಾಶಿಯಿಂದ ಯಾವ ರಾಶಿಗೆ ಗುರು ಪ್ರವೇಶ ಆಗತ್ತೆ, ಯಾರಿಗೆ ಶುಭ ಆಗತ್ತೆ, ಯಾರಿಗೆ ಅಶುಭ ಆಗತ್ತೆ, ಈ ಗುರು ಪ್ರವೇಶ ಮಾಡೋದ್ರಿಂದ ನಮಗೇನೆಲ್ಲ ಲಾಭ ಆಗತ್ತೆ, ನಮಗೇನೆಲ್ಲ ನಷ್ಟಗಳಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ. ನಮ್ಮ ಜೊತೆ ಇದ್ದಾರೆ ಆರ್ಯವರ್ಧನ್ ಗುರುಜಿ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸುಧರ್ಮೃತಾಯ ಬೈತಂ ಕಲ್ಪವೃಕ್ಷಣಂ ತಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಇನ್ನು ಗುರುಜಿ, ಇವತ್ತು ಮಿಥುನ ರಾಶಿಯಿಂದ ಗುರುಗಳ ಬದಲಾವಣೆ ಅಂದರೆ ಗುರು ಯಾವ ರಾಶಿಗೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಮತ್ತು ಇದೇ ತಿಂಗಳು 18ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ಗುರುಗಳ ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ರಿ. ಇದರ ಜೊತೆಗೆ ನೋಡಿ, 12 ರಾಶಿಗಳು ಕೂಡ ಇದ್ದಾವೆ. 12 ರಾಶಿಗಳ ಫಲಾನುಫಲ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗಿ. ಮತ್ತು ಮೊದಲನೇ ರಾಶಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಮೇಷರಾಶಿ ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡಿ, ಮೇಷರಾಶಿ ಬಗ್ಗೆ ಸಾಕಷ್ಟು ತಿಳಿಸ್ಕೊಡ್ತೀನಿ. ಗುರು ಕುಟುಂಬ ಸ್ಥಾನಕ್ಕೆ ಬರ್ತಾನೆ. ಮೇಷರಾಶಿಗೆ ಕುಟುಂಬ ಸ್ಥಾನ ಕಟಕ ರಾಶಿ. ಅವನ ಫೇವ್ರೇಟ್ ಆದ ನಕ್ಷತ್ರ ಪುನರ್ವಸು ನಕ್ಷತ್ರ. ಅವನದೇ ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡ್ತಾ ಹೋಗ್ತಾನೆ. ಅವನದೇ ಸಂಚಾರವನ್ನು ಮಾಡೋದ್ರಿಂದ ಏನಾಗುತ್ತೆ, ಇಲ್ಲೇನತ್ತೆ, ಮೇಷರಾಶಿಗೆ ಪರ್ಟಿಕ್ಯುಲರಾಗಿ ತಾಯಿಯಿಂದ ನೆಮ್ಮದಿ ಇರಲ್ಲ. ತಾಯಿಗೆ ನೆಮ್ಮದಿ ಇರಲ್ಲ, ಅದು ನಿಮಗೂ ನೆಮ್ಮದಿ ಇರಲ್ಲ. ಎಲ್ಲ ಗಂಡು ಮಕ್ಕಳಿಗೆ ಮೇಷರಾಶಿ ಹುಡ್ತವ್ರಿಗೆ ಭಯಂಕರ ಕಷ್ಟ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ತಾಯ್ದಿರಿಂದ ಏನು ಕಷ್ಟ ಆಗಲ್ಲ. ಹೆಣ್ಮಕ್ಳು ತಾಯ್ದಿರು ಅವ್ರ ಮನೇಲಿ ಬಂದು ಗಂಡನ ಮೇಲೆ ಆರಾಮಾಗಿರ್ತಾರೆ. ತಾಯಿಗೆ ಇಲ್ಲೇನಾಗುತ್ತೆ, ಸೊಸೆದಿರು ಭಾಳ ವಿಶೇಷವಾಗಿ ಪಾಪ ಅತ್ತೆಯನ್ನು ಸರಿಯಾಗಿ ನೋಡ್ಕೊಳಕ್ಲ. ಅಂಥವು ಮನೆಯಲ್ಲಿ, ಮೇಷರಾಶಿ ಮನೆಯಲ್ಲಿ ಮುಂಚೆಲ್ಲ ಕೇಳಿ ಜಗಳ ಆಗ್ತಾಯಿದ್ದಂದರೆ ನಿಮ್ಮ ಅತ್ತೆ ಮನೆ ಬಿಟ್ಟು ಹೋಗ್ಬಿಡೋದು, ಇದೆಲ್ಲವೂ ಕೂಡ ಆಗುತ್ತೆ. 100% ನಿಮ್ಮ ಅತ್ತೆ ನಿಮ್ಮ ಮನೆ ಬಿಟ್ಟು ಹೋಗ್ತಾರೆ. ನಮ್ಮ ಸೊಸೆ ಸರಿಯಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಹೇಳ್ತಾರೆ. ನೀವು ಸೊಸೆದಿರು ನಮ್ಮ ಅತ್ತೆ ಸರಿಯಿಲ್ಲ ಅಂತ ಹೇಳ್ತಾರೆ. ಖಂಡಿತಲ್ಲೂ ಕೂಡ ಈ ಮೇಷರಾಶಿ ಮನೆಯಲ್ಲಿ ತಾಯಂದಿರು ತುಂಬ ಹುಚ್ಚಿಡ್ದು ಅಲಿತಾರೆ. ಖಂಡಿತಲ್ಲೂ ಕೂಡ ಇವಾಗೇನೋ ಡಿ.ಕೆ. ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಸ್ ಬಿಟ್ಟಿದ್ದೆ, ಎಲ್ಲ ಟೆಂಪಲ್ನ ಸುತ್ತುತ್ತೀರ, ಯಾವುದೋ ಬಸ್ಸು ಫ್ರೀ ಇದೆ, ಇದೊಂದು ನೆಮ್ಮದಿ ಇದೆ. ಖಂಡಿತಲ್ಲೂ ಕೂಡ ಈ ನೆಮ್ಮದಿಯಲ್ಲಿ ನೀವು ಹೋಗ್ಬಿಟ್ಟು ಬರ್ತೀರ, ಅದನ್ನೇ ಬಳಸ್ಕೊಂಡಿದ್ದಾರೆ. ಆದರೆ ಮೇಷರಾಶಿ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ತುಂಬ ಜಾಸ್ತಿ ಆಗುತ್ತೆ. ಈ ತಿಂಗಳು 18ನೇ ತಾರೀಕಿಂದ 10ನೇ ತಿಂಗಳು 18ನೇ ತಾರೀಕಿಂದ ಡಿಸೆಂಬರ್ 5ವರೆಗೂ 48 ದಿವಸ ನಿಮ್ಮ ಮನೆಯಲ್ಲಿ ತುಂಬ ದೊಡ್ಡ ಜಗಳ ಆಗುತ್ತೆ. ಇಲ್ಲ ಅತ್ತೆ ಹೊಡೆಯೋದು, ಇಲ್ಲ ಸೊಸೆ, ಖಂಡಿತಲ್ಲೂ ಕೂಡ ಸೊಸೆನ ಅತ್ತೆದೇರು ಹೊಡೆಯೋದು ಜಾಸ್ತಿ ಇರುತ್ತೆ. ಖಂಡಿತಲ್ಲೂ ಕೂಡ ಮತ್ತು ತುಂಬ ಏರುಪೇರಾಗಿ ಕಾಯಿಲೆಗಳು ಬರುತ್ತೆ. ಮತ್ತು ಮೇಷರಾಶಿಯವ್ರ ಮನೆಯಲ್ಲಿ ಯಾರು ಶನಿ ದಶೆ ನಡೀತಾ ಇದ್ದಾರೆ, ಶನಿ ದಶೆ, ಶನಿ ಭಕ್ತಿ ನಡೀತಾರೆ, ನಿಮ್ಮ ಮನೇಲಿ ಸಾವು ಕೂಡ ಆಗುತ್ತೆ, ಮರಣನೂ ಕೂಡ ಆಗುತ್ತೆ. ಯಾಕಂದರೆ ಶನಿ ಗ್ರಹ ವ್ಯಯಸ್ಥಾನದಿಂದ ಮರಣನೂ ಕೂಡ ಕೊಡ್ತಾನೆ. ಮತ್ತು ಯಾವುದಾದ್ರು ಆಪ್ರೇಷನ್ ಆಗುತ್ತೆ, ತುಂಬ ಚೆನ್ನಾಗಿ ಆಪ್ರೇಷನ್ ಆಗುತ್ತೆ. ನೋಡಿ, ನನಗೂ ಕೂಡ ನನ್ನ ರಾಶಿಯಲ್ಲಿ 4ನೇ ಮನೇಲಿ ಆಗ್ಬೇಕಾದ್ರೆ ನನ್ನ ತಾಯಿಗೂ ಕೂಡ ಆಪ್ರೇಷನ್ ಆಗಿತ್ತು. ಇನ್ನು ನನ್ನನ್ನೇ ಬಿಡಲ್ಲ, ನಿಮ್ಮನ್ನು ಬಿಡುತ್ತಾ? ಖಂಡಿತಲ್ಲೂ ಕೂಡ ನಮ್ಮ ತಾಯಿನೂ ನಾನು ಹಾಸ್ಪಿಟ್ಲಲ್ಲಿ ನಾನು ಆಪ್ರೇಷನ್ ಮಾಡಿಸಿದ್ದೆ. ನನಗೆ 4ನೇ ಮನೇಲಿ ಗುರು ಸಂಚಾರ ಮಾಡಿದಾಗ, ಹಾಗಾಗಿ ನನ್ನ ರಾಶಿಗೆ ಕುಟುಂಬ ಸ್ಥಾನಕ್ಕೆ ಗುರು ಬಂದಾಗ ತಾಯಿಯಂದಿರಿಗೆ ತೊಂದರೆ ಆಗುತ್ತೆ. ತಾಯಂದಿರು ಅಪ್ಪಿ ತಪ್ಪಿ ಇಲ್ದಿರೋದನ್ನು ಹಳೆಯದು ಮೇಷರಾಶಿ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟಿರೋರ ಮನೇಲಿ ದಯವಿಟ್ಟು ಮೇಷರಾಶಿ ಮನೇಲಿ ಹೆಣ್ಮಕ್ಳಿರೋರು ತಾಯಿಗೆ ಹೇಳ್ಬೇಕು, ಹಳೆ ತಿನ್ನಬೇಡ ಮತ್ತು ಸಿಕ್ಕಾಬಟ್ಟೆ ತಿನ್ನಬೇಡ, ಎಲ್ಲಿ ಹಾಳಾಗುತ್ತೆ ಅಂತ. ಖಂಡಿತ ಅಲ್ಲೂ ಕೂಡ 48 ಗಂಟೆನೇ 48 ದಿವಸ ಮೇಷರಾಶಿ ಮನೆಯಲ್ಲಿ ಹಾಸ್ಪಿಟ್ಲು ತಾಯಂದಿರಿಗೆ ತೊಂದರೆ ಆಗುತ್ತೆ.